ಹಾಗಾದ್ರೆ ಧನ್ವೀರ್ಗೆ ಯಾಕೆ ಅವಕಾಶ ಕೊಡಲಿಲ್ಲ ದರ್ಶನ್ ಭೇಟಿ ಮಾಡೋದಕ್ಕೆ? ಧನ್ವೀರ್ ಎಷ್ಟೊತ್ತು ಕಾಯ್ದ್ರು? ಆನಂತರ ಏನಾದರೂ ಮಾಧ್ಯಮದ ಮುಂದೆ ಮಾತಾಡಿದ್ರಾ? ಇದೆಲ್ಲದರ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಧನ್ವೀರ್ ಎಷ್ಟೊತ್ತು ಭೇಟಿಗೋಸ್ಕರ ಕಾದ್ರು? ಆನಂತರ ಪೊಲೀಸ್ ಸಿಬ್ಬಂದಿ ಏನು ಹೇಳಿದ್ರು? ಧನ್ವೀರ್ ವಾಪಸ್ ಹೋದ್ರ? ಈಗ ಹೆಚ್ಚಿನ ವಿವರ ಏನಿದೆ ಈ ಹೊತ್ತಿಗೆ ನವೀನ್? ರಂಜಿತ್, ಪರಪ್ಪನ ಅಗ್ರಹಾರ ಜೈಲಿಗೆ ಏನು ದರ್ಶನ್ ಭೇಟಿಗಾಗಿ ಧನ್ವೀರ್ ಬಂದಿದ್ರು. ಸುಮಾರು 1-1.5 ಗಂಟೆಗಳ ಕಾಲ ಅವರ ಭೇಟಿ ಮಾಡಬೇಕಂತೇಳಿ ಏನೋ ಪರಪ್ಪನ ಪೊಲೀಸ್ ಠಾಣೆ ಸೇರಿದಂತೆ ಜೈಲಿನ ಅಧಿಕಾರಿಗಳ ಬಳಿ ಹಲವು ಬಾರಿ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ. ಆದರೆ ಕೊನೆಯ 1.5 ಗಂಟೆಗಳ ಕಾಲ ಅವರ ಶ್ರಮ ಕೂಡ ವ್ಯರ್ಥ ಆಗಿದೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಅವರ ಜೊತೆಗೆ ಬಂದಿರೋರು ಇರ್ಬೋದು, ಎಲ್ಲರೂ ಕೂಡ ಒಂದಷ್ಟು ದಾಖಲೆಗಳನ್ನು ಹಿಡಿದು ಬೇರೆ ಬೇರೆಯವ್ರಿಗೆ ಕರೆ ಮಾಡುವ ಯತ್ನ ಮಾಡ್ತಾರೆ, ಬೇರೆ ಬೇರೆ ಕಡೆಯಿಂದ ರಿಕ್ವೆಸ್ಟನ್ನು ಮಾಡಿಸ್ಕೊತಾರೆ. ಜೊತೆಗೆ ಒಳಗಡೆ ಇರುವಂಥ ದರ್ಶನ್ ಅವ್ರಿಗೂ ಕೂಡ ಅಧಿಕಾರಿಗಳ ಮೂಲಕ ತನ್ನ ಭೇಟಿಗೆ ಅವಕಾಶ ಕೊಡಿಸುವಂತೆ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. ಆದರೆ ದರ್ಶನ್ ಸೋಮವಾರ ಬರಬೇಕು, ಈಗಾಗಲೇ ನಾನು ಇನ್ನೊಂದು ಭೇಟಿಯನ್ನು ಮಾಡಿದ್ದಾಗಿದೆ, ಅಂದರೆ 1 ವಾರಕ್ಕೆ ಇಬ್ಬರಿಗೆ ಮಾತ್ರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭೇಟಿಗೆ ಅವಕಾಶ ಇರುತ್ತೆ. 2 ವಿಸಿಟ್ ಇವತ್ತು ಆಗೋಗಿದೆ. ಇದರಲ್ಲಿ ಹಾಗಾದರೆ 2 ವಿಸಿಟ್ ಯಾರ್ದಂತ ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ಧನ್ವೀರ್ ಅವರು ಭೇಟಿ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರು ಲೇಡಿ ದರ್ಶನನ್ನು ಭೇಟಿ ಮಾಡಿರ್ತಾರೆ. ಅದರ ಬಗ್ಗೆ ಕೂಡ ನಾನು ಹೇಳ್ತೀನಿ. ಅದಾದ ಮುಂಚೆ ಈಗ 1.5 ಗಂಟೆಗಳ ಕಾಲ ಸಾಕಷ್ಟು ಶ್ರಮವನ್ನು ಪಟ್ಟು ವಾಪಸ್ ಹೋಗುವಾಗಲೂ ಕೂಡ ಧನ್ವೀರ್ ಒಂದು ಮಾತನ್ನು ಹೇಳೋಗ್ತಾರೆ, ಭೇಟಿ ಆದ ಆದರೆ ನನಗೆ ಹೆಚ್ಚೊತ್ತು ಮಾತಾಡೋಕ್ಕಾಗಿಲ್ಲ ಅನ್ನೋ ಮಾತನ್ನು ಹೇಳೋಗ್ತಾರೆ. ಇದರ ಹಿಂದೆಯೂ ಕೂಡ ಸಾಕಷ್ಟು ಬೇಸರ ಇತ್ತು. ಯಾಕಂತ ಹೇಳಿದ್ರೆ ಸುಮಾರು 1-1.5 ಗಂಟೆಗಳ ಕಾಲ ದರ್ಶನ್ ಭೇಟಿ ಮಾಡಬೇಕಂತೇಳಿ ಸಾಕಷ್ಟು ಶ್ರಮ ಪಟ್ಟರು ಸಹ ಜೈಲಾಧಿಕಾರಿಗಳು ಏನು ಅಲ್ಲಿ ಒಂದಷ್ಟು CCTV ದೃಶ್ಯಾವಳಿಗಳಿರುತ್ತೆ, ಜೊತೆಗೆ ಕಡತಗಳ ಮೂಲಕ ಯಾರ್ಯಾರು ಭೇಟಿ ಮಾಡಿದ್ದಾರೆ. ಯಾಕಂದರೆ ಈ ಒಂದು ಪ್ರಕರಣ ಏನಿದೆ ಇದು ಸೆನ್ಸಿಟಿವ್ ಆಗಿರೋದ್ರಿಂದಾಗಿ, ನಟ ಕೂಡ ದರ್ಶನ್ ಆಗಿರೋದ್ರಿಂದಾಗಿ ಒಂದಷ್ಟು ದಾಖಲೆಗಳು ಜೈಲಿನಲ್ಲಿ ಸಿಗುವ ಹಿನ್ನೆಲೆಯಲ್ಲಿ ಮಾಧ್ಯಮಗಳು ಕೂಡ ಹೊರಗಡೆ ಇರುತ್ತೆ. ಏನಾದರೂ ತಪ್ಪು ದಾರಿಗೆ ಸಿಕ್ಕಾಕೊಳ್ಬೋದು ಅಂತೇಳಿ ಅಂತಂದರೆ 3 ವಿಸಿಟ್ ಏನಾದರೂ ಆದರೆ ಅದು ಒಂದಷ್ಟು ದಾಖಲೆಯನ್ನು, ಅಂದರೆ ಬಂದಿಖಾನೆಯ ಒಂದು ದಾಖಲೆಗಳೇನಿರುತ್ತೆ ಅದನ್ನು ಮೀರಿದ ಹಾಗಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಏನು ಧನ್ವೀರ್ಗೆ ಭೇಟಿ ಅವಕಾಶ ಆಗಿಲ್ಲ. ಈಗ ವಾಪಸ್ ಕೂಡ ಧನ್ವೀರ್ ಇಲ್ಲಿಂದ ಹೋಗಿರುವಂಥದ್ದು. ಆದರೆ ಹೋಗುವಾಗ ಕೂಡ ಒಂದಷ್ಟು ಮಾಧ್ಯಮಗಳ ಎದುರುಗಡೆ ಅವರ ಬೇಸರದ ಮುಖದಲ್ಲಿ, ಅಂದರೆ ಭೇಟಿಗೆ ಅವಕಾಶ ಏನು ಸಿಕ್ಕಿಲ್ಲ, ಆದರೆ ನಾನು ಭೇಟಿಯಾದೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಆದರೆ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿರೋದೇನಂತ ಹೇಳಿದ್ರೆ, ಪರಪ್ಪನ ಅಗ್ರಹಾರ ಜೈಲಿನ ಏನು ತಪಾಸಣಾ ಘಟಕ ಒಳಗಡೆ ಅವ್ರು, ಅಂದರೆ ಚೆಕ್ ಪೋಸ್ಟ್ ಇಂದ ಒಳಗಡೆ ಹೋಗಿ ನವೀನ್ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ, ಹಂಗೆ ಲೈನಲ್ಲಿ ರೀ. ದರ್ಶನ್ ಭೇಟಿಯಾಗಿದ್ದಾರೆ ಪವಿತ್ರ ಆಪ್ತೆ. ದರ್ಶನ್ ಭೇಟಿಯಾಗಿದ್ದಾರೆ ಪವಿತ್ರ ಆಪ್ತೆ ಸಮತಾ. ಜೈಲಲ್ಲಿ ಭೇಟಿಯಾಗಿ 15 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿರೋದು. ದರ್ಶನ್ ಹತ್ತಿರದ ಸಂಬಂಧಿಯ ಹೆಸರಿನಲ್ಲಿ ಭೇಟಿ ಮಾಡಿರುವಂತಹ ವಿಚಾರವೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾರಿಗೂ ಗೊತ್ತಾಗದಂತೆ ಮಾಸ್ಕ್ ಅನ್ನ ಧರಿಸಿ ಭೇಟಿ ಮಾಡಿರೋದು. 15 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ದರ್ಶನ್ ಭೇಟಿಯಾಗಿ ಸಮತಾ ಎಂಬ ಮಹಿಳೆ ತೆರಳಿದ್ದಾರೆ. ಜೈಲಿನ ದಾಖಲೆಯಲ್ಲಿ ಇವರ ಹೆಸರು ಸಮತಾ ಅಂತ ನಮೂದಾಗಿದೆ. ಅಲ್ಲಿಗೆ ದರ್ಶನ್ ಈ ವಾರದ ವಿಸಿಟ್ ಮುಕ್ತಾಯ ಆಗ್ತಾ ಇದೆ. ಈ ವಾರದಲ್ಲಿ ದರ್ಶನ್ ಭೇಟಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಸೊ ಸದ್ಯಕ್ಕೆ ಸಮತಾ ಎಂಬ ಮಹಿಳೆ ಭೇಟಿಯಾಗಿದ್ದಾರೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಪರಪ್ಪನ ಅಗ್ರಹಾರದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋ ನಮ್ಮ ಪ್ರತಿನಿಧಿ ನವೀನ್ ಗಮನಿಸ್ತಾ ಇದ್ವಿ. ಈಗಾಗಲೇ ನಿನ್ನೆಯಿಂದ ಬ್ಯಾಕ್ ಟು ಬ್ಯಾಕ್ ಒಬ್ಬೊಬ್ಬರಾಗಿ ದರ್ಶನ್ ಭೇಟಿಗೆ ಅಂತ ಬರ್ತಾರೆ. ಆದರೆ ಕೆಲವರಿಗೆ ಅವಕಾಶ ಸಿಗ್ತಾ ಇದೆ, ಕೆಲವರಿಗೆ ಅವಕಾಶ ಸಿಗ್ತಾ ಇಲ್ಲ. ನಟ ಧನ್ವೀರ್ಗೆ ಅವಕಾಶ ಸಿಕ್ಕಿಲ್ಲ. ಸಮತಾ ಅನ್ನೋರು ಪವಿತ್ರ ಗೌಡ ಆಪ್ತೆ ಅನ್ನೋದು ಒಂದು ಕಡೆ, ಮತ್ತು ದರ್ಶನ ಹೆಸರಲ್ಲಿ ಅವ್ರು ಹೋಗಿ ಭೇಟಿಯಾಗಿದ್ದಾರೆ, 15 ನಿಮಿಷ ಚರ್ಚೆ ಮಾಡಿದ್ದಾರೆ ಅಂತ. ಅಸಲಿಗೆ ಯಾರು ಈ ಸಮತಾ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಇವತ್ತು ಏನು ಧನ್ವೀರ್ ಬಂದ ನಂತರವಷ್ಟೇ ಈ ಒಂದು ಸಮತಾ ಭೇಟಿಯ ಒಂದು ಮಾಹಿತಿ ಹೊರಬಿದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ 2 ಭೇಟಿಯ ಅವಕಾಶ ಈಗಾಗಲೇ ಆಗೋಗಿದೆ ಅಂತ ಹೇಳಿದ್ರೆ, ಇಬ್ಬರು ಎರಡನೇವರು ಯಾರು ಭೇಟಿ ಆಗಿದ್ದಾರೆ ಅಂತೇಳಿ ಆಗ ಗೊತ್ತಾಗಿರುವಂಥದ್ದು ಏನಂತ ಹೇಳಿದ್ರೆ, ಈ ಪವಿತ್ರ ಗೌಡ ಆಪ್ತೆ ಆಗಿರ್ತಕ್ಕಂಥ ಸಮತಾ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಮಾಡಿ ಅಲ್ಲಿ ಒಳಗಡೆ ದರ್ಶನ್ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಆ ಪರಪ್ಪನ ಅಗ್ರಹಾರ ಜೈಲಿನ ದಾಖಲೆಯ ಪುಸ್ತಕದಲ್ಲಿ ನಾನು ಸಮತಾ ಅವರ ಕುಟುಂಬದ ಆಪ್ತೆ ಅಂತೇಳಿ ಭೇಟಿ ಮಾಡಿದ್ದಾರೆ. ಆದರೆ ಈ ಒಂದು ಆಪ್ತೆ ಏನಿದ್ದಾರೆ ಮಹಿಳೆ ಹೊರಗಡೆ ಒಳಗಡೆ
ಒಳಗಡೆ ಹೋಗ್ಬೇಕಾದ್ರೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತೇಳಿ, ಗೊತ್ತಾದರೆ ನಾವು ಇನ್ನು ಮತ್ತೆ ಭೇಟಿಗೆ ಹೋಗೋದು ಯಾಕೆ ಹೊರಗಡೆ ಬರಬೇಕಂತೇಳಿ ಹೊರಗಡೆ ಬರ್ತಾರೆ. ಆದರೆ ವಾಪಸ್ ಹೋಗುವ ಸಂದರ್ಭದಲ್ಲಿ ಹೊರಗಡೆ ಅವರಿಗೋಸ್ಕರನೇ ಕಾಯ್ತಾ ಇದ್ದ ಒಂದು ಆಟೋ ನಿಂತಿತ್ತು. ಆಟೋದಲ್ಲಿ ತನ್ನ ಆಪ್ತೆ ಮೂಲಕ ಈ ಸಮತ ಅಲ್ಲಿಂದ ಮಾಧ್ಯಮದವರ ಕ್ಯಾಮ್ರಾ ಕಂಡೊಡನೆ ಏನೇ ಮಾತಾಡದೆ ವೇಗವಾಗಿ ಇಲ್ಲಿಂದ ಆಟೋದಲ್ಲಿ ಹೋಗುವಂತೆ ಕೂಡ ಒಂದು ಸೂಚನೆಯನ್ನು ಕೊಟ್ಟು ಇಲ್ಲಿಂದ ಹೊರಟೋಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾವು ಕೂಡ ಒಂದಷ್ಟು ಗಮನಿಸಬೇಕಾಗುತ್ತೆ. ಇಲ್ಲಿ ಯಾರೇ ಜೈಲಿಗೆ ಬಂದರೂ ಸಹ ಎಷ್ಟೇ ಕದ್ದು ಮುಚ್ಚಿ ಹೋದರೂ ಜೈಲಿನ ದಾಖಲೆಗಳನ್ನು ಮುಚ್ಚೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಕೊನೆಗೆ ಹಂತದಲ್ಲಿ ಅದು ತನಿಖಾ ಅಧಿಕಾರಿಗಳಿಗೂ ಕೂಡ ಇವರು ಅದ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಈ ಒಂದು ಪವಿತ್ರ ಗೌಡ ಆಪ್ತೆ ಏನಿದ್ದಾಳೆ, ಇವಳು ಜೈಲಿನ ಒಳಗಡೆ ಹೋದ ಸಂದರ್ಭದಲ್ಲಿ ಏನು ದರ್ಶನ್ ಜೊತೆ ಸುಮಾರು 15ರಿಂದ 20 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ಒಂದು ಪ್ರಕರಣ ಸಂಬಂಧ ಈಗಾಗಲೇ ಏನು ಪವಿತ್ರ ಗೌಡ ಕೂಡ ಪರಪ್ಪನ ಅಗ್ರಹಾರ ಜೈಲಿನ 4 ಕಂಬಿಯ ಹಿಂದೆ ಹತ್ರ ಇವರು 13 ಜನ ಉಳಿದ ಕೈದಿಗಳೇನಿದ್ದಾರೆ, ಆ ಒಂದು ಕೈದಿಗಳ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಈ ಒಂದು ಪ್ರಕರಣದ A1 ಆರೋಪಿ ಆಗಿರ್ತಕ್ಕಂತಹ ಪವಿತ್ರ ಗೌಡ ಇದ್ರೂ ಸಹ ದರ್ಶನ್ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ.